ರೇವನೂರು ರೀ. ಇದು ಹತ್ತಿ ಪ್ಲಾಟ್ ಎಷ್ಟು ಎಕರೆ ಅದ್ರಿ ಇದು? ಹತ್ತಿ ಪ್ಲಾಟ್ ಒಂದು 12 ಎಕರೆ ಅದ. ಹೌದ್ರಾ? ಇದು RPS ಸರ್ ಯೂಸ್ ಮಾಡಿರಿ ನೀವು ಈಗ? ನಾವೇನಂದ್ರೆ ಮೊದಲು ಒಂದ್ಸಲ ಬೀಜಕ್ಕೆ ಯೂಸ್ ಮಾಡಿ ಈಗ ಒಂದ್ಸಲ ಏನಂತ ಸ್ಪ್ರೇ ಮಾಡ್ಕೊಂಡು. ನಿಮ್ಗೆ ಹೆಂಗೆ ಅನಿಸಿದ್ರಿ ಸದ್ಯಕ್ಕೆ? ಸ್ವಲ್ಪ ಫಲ ಆಗಿಲ್ಲ, ಕೊಂಡಿ ಗಿಂಡಿ ನೋಡಕ್ಕೆ, ಗಾಡಿ ಗಿಡ ಗ್ರೈನೆಸ್ ಕಲರ್ ನೋಡೋದಕ್ಕೆ ಹೆಂಗೆ ಅನಿಸ್ತದೆ ರೀ ನಿಮಗೆ? ಹೊಡ್ಕೊಂಡ ಮೇಲೆ ಚಲೋ ಆಗ್ಯದ್ರಿ, ಎಲ್ಲ ಸಜ್ಜ ಇದಾಗ್ಯದ್ರಿ. ಆಯ್ತು ಗಿಡನು ದೊಡ್ಡದಾಗ್ಯದ್ರಿ, ಬೆಳವಣಿಗೆ ಆಗ್ಯದ. ಆಯ್ತು ಏನಂತಂದ್ರೆ ಅದು ಗಿಡನು ಆಗಲಾಗ್ಯದ್ರಿ. ಈಗ ಮುಂದೆ ರೈತರಿಗೆ ನಾವು ಕೊಡ್ಬೇಕಾದ್ರೆ ನೀವು ಇದ್ರ ಬಗ್ಗೆದಾಗ ಏನು ಹೇಳ್ತೀರಿ ನೀವು? ಇದ್ರ ಬಗ್ಗೆದಾಗ ಏನಂದ್ರೆ ಯಾರಾದ್ರೂ ಒಯ್ದು ಹೊಡಿಬಹುದು ನಂಗೆ. ಚಲೋ ಅದ್ರಿ. ಮತ್ತೆ ಇದು ಮತ್ತೆ ಅದಕ್ಕೆ ಉಪಯೋಗಿಸಿರಿ ನೀವು? ನಾವು ತೊಗರಿನ ಏನಪ್ಪ ಅಂದ್ರೆ ಬೀಜಕ್ಕೆ ಉಪಚಾರ ಮಾಡೀನಿ. ತೊಗರಿನ ಏನಂತ ಹೊಡ್ಕೊಂಡಿನಿ ಅವಾಗಾದ್ರೆ ಹಿಂದಲ್ಲಿ ಆದಾಗ. ಈಗೇನು ಏನೋ ತೊಗರಿ ಹೂವು ಹಾರಿಲ್ಲ, ನಾವು ಹೊಡೆದಿಲ್ಲ ಅದಕ್ಕೆ. ಈಗ ಇದು ಎಷ್ಟು ವರ್ಷ ಆಯ್ತು ನೀವು ಯೂಸ್ ಮಾಡ್ಲತ್ತಿ? ಈಗ ನಾವು 3 ವರ್ಷ ಹಿಡ್ಕೊಂಡು 4ನೇ ವರ್ಷ. ಈ 4ನೇ ವರ್ಷ ರನ್ನಿಂಗ್ ಅದ್ರಿ. ಈಗ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತೀರಿ ಇದರಿಂದ? ಇಲ್ಲ, ಯಾವುದೇ ಇದು ಇದ್ರೂ ನಮಗೇನು ಚಲೋ ಅದ ಮಾಡ್ಕೋಬೇಕನ್ನೋಂಥ ಅಭಿಪ್ರಾಯ. ರೈತರಿಗೆ ಇದರಿಂದ ಬೆನಿಫಿಟ್ ಐತ್ರಿ. ಯಾವ ರೀತಿ ಏನು ತೊಂದರೆಗಳೇನಿಲ್ಲ. ಕೊಂಡಿ ಗಿಡಗಳು ದಷ್ಟ ಪುಷ್ಟ ಮಾಡ್ತಾರೆ. ಕೊಂಡಿ ಅದ ಕೊಂಡು ಉದುರ್ಬಿಡಲ್ಲ. ಆದ್ರೆ ಏನಪ್ಪಾ ಅಂತಾರ ಹೂವನ್ನ ಇದು ಮಾಡಲ್ಲ ಹತ್ತಿಗೆ. ಅದಕ್ಕೆ ಏನು ಇದಕ್ಕಾದ್ರೂ ಗಿಡ ಏನಂತ ದಷ್ಟ ಪುಷ್ಟ ಆಗ್ತರಿ. ಚಲೋ ಅಂದ್ರೆ ಇದು ಎಣ್ಣೆ ಹೆಂಗಂತಂದ್ರೆ ಒಂಥರ ರೈತನ ಮಗ ಅಂತೇಳಿ ಅಂತಂಗಂತದ್ದು. ರೈತನ ಮಗ ರೀ. ರೈತ ಕೈನಲ್ಲಿ ಕಮ್ಮಿ ರೇಟ್ನಾಗ ಕೆಲಸ ಹಿಡಿತದ, ಕೈ ಹಿಡಿತದ ರೈತರು.